ಪ್ರಕೃತಿಯ ಸೊಬಗಿನ ಜೊತೆ ಪಾದ ಬೆಳೆಸಿದ ಶ್ರೀಗಳು ಅಲ್ಲಿಂದ ಮುನ್ನಡೆದು ಬಂದರು. ಗುರುಗಳ ಆಶೀರ್ವಾದ ಪಡೆಯಲೆಂದು ಆಗಮಿಸಿದಂತಹ ಭಕ್ತರೊಂದಿಗೆ ಸಂತೋಷದಿ ಸಂಭಾಷಣೆಯನ್ನು ಗೈದ ಶ್ರೀಗಳು ಭಕ್ತರಿಗೆ ಫಲಗಳನ್ನು ವಿತರಿಸಿ ಮತ್ತೆ ಮುಂದಕ್ಕೆ ಭಕ್ತರ ಜೊತೆ ಪಲಾಯನ ಬೆಳೆಸಿದ ಶ್ರೀಗಳು ಹೂವಿನ ಸ್ವಾಗತವನ್ನು ಸ್ವೀಕರಿಸಿ ವಿಶೇಷ ಎಂಬುವಂತೆ ಶ್ರೀಗಳ ಆಸನಕ್ಕಾಗಿ ದೋಣಿಯ ವೇದಿಕೆಯನ್ನು ಅಲಂಕರಿಸಿದ್ದು ಒಂದು ಬಗೆಯ ವಿಶೇಷವೆನ್ನಬಹುದು. ಆ ಒಂದು ವಿಶೇಷ ಬಗೆಯ ಆಸನವನ್ನು ಅಲಂಕರಿಸಿದಂತಹ ಶ್ರೀಗಳು ಸಕಲ ಭಕ್ತರ ಸಂತಸಕ್ಕೆ ಕಾರಣರಾದರು. ದೋಣಿಯ ಆಸನವನ್ನು ಅಲಂಕರಿಸಿದ ಶ್ರೀಗಳು ನೆರೆದಿದ್ದ ಸಕಲ ಭಕ್ತಾದಿಗಳೊಂದಿಗೆ ದೋಣಿಯಲ್ಲಿ ಸಂಚರಿಸಿ ಗಂಗಾ ಮಾತೆಗೆ ಅರಿಶಿಣ ಕುಂಕುಮದ ಪೂಜೆಗೈದು ಕ್ಷೀರಾಭಿಷೇಕವನ್ನರ್ಪಿಸಿ ದವಸ ಧಾನ್ಯಗಳನ್ನು ಆಶೀರ್ವದಿಸಿ ಜಲಾರ್ಪಣೆಗೊಳಿಸಿ ಫಲವನ್ನರ್ಪಿಸಿದರು. ಆನಂತರ ಭಕ್ತಾದಿಗಳೆಲ್ಲರೂ ಸೇರಿ ಜೈಕಾರದೊಂದಿಗೆ ಕಾರ್ವಿ ಸಮಾಜ ಸಮುದಾಯದ ಕಡೆಯಿಂದ ಶ್ರೀಗಳಿಗೆ ಸಿದ್ಧಪಡಿಸಿದಂತಹ ಹಾಗೂ ಸೊಗಸಾಗಿ ಪುಷ್ಪಗಳಿಂದ ಅಲಂಕರಿಸಿದ ವೇದಿಕೆಗೆ ಸ್ವಾಗತಿಸಿದರು. ವೇದಿಕೆಯನ್ನು ಅಲಂಕರಿಸಿದ ಶ್ರೀಗಳು ನೆರೆದಿದ್ದ ಭಕ್ತಾದಿಗಳನ್ನು ಉದ್ದೇಶಿಸಿ ಕೊಂಕಣ ಕಾರ್ವಿ ಸಮಾಜ ಸಮುದಾಯದವರ ಭಕ್ತಿ ಭಾವಕ್ಕೆ ಅರ್ಥಪೂರ್ಣವಾದ ಮನದಾಳದ ಮಾತನ್ನು ಸೂಚಿಸಿದರು ಹಾಗೂ ಅಲ್ಲಿನ ಭಕ್ತರ ಮುಗ್ಧತೆಯ ಅನುಸಾರ ಭಗವಂತನ ಕೃಪೆಯನ್ನು ಹೇಗೆ ಪಡೆಯಬೇಕು, ಆತನನ್ನು ಸ್ಮರಿಸಬೇಕು ಎಂಬುದರ ಕುರಿತಾಗಿ ಅನುಗ್ರಹ ಭಾಷಣವನ್ನು ನೀಡಿ ಸಕಲರನ್ನು ಆಶೀರ್ವದಿಸಿದರು.
ಅಖಿಲ ಭಾರತ ಕೊಂಕಣ ಕಾರ್ಮಿ ಸಮಾಜದ ವತಿಯಿಂದ ಮಾಡಿದ ಗುರು ಚರಣಾರವಿಂದ ಕಾಣಿಕೆ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. 1958ನೇ ಇಸ್ವಿಯಲ್ಲಿ ದಿವಂಗತ ನರಸಿಂಹ ಆರ್ ಕಾಟಿಯವರ ನೇತೃತ್ವದಲ್ಲಿ ಈ ಮಹಾಜನ ಸಂಘವು ಅಸ್ತಿತ್ವಕ್ಕೆ ಬಂದಿತ್ತು. 12/1/2000 ಇಸ್ವಿಯಲ್ಲಿ ಅಖಿಲ ಕರ್ನಾಟಕ ಕೊಂಕಣ ಕಾರ್ವಿ ಮಹಾಜನ ಸಂಘ 7/2/2013 ಇಸ್ವಿಯಲ್ಲಿ ಅಖಿಲ ಭಾರತ ಕೊಂಕಣ ಕಾರ್ವಿ ಸಂಘ ಮಹಾಜನ ಸಂಘ ಅಂತ ರಿಜಿಸ್ಟರ್ಡ್ ಮಾಡಲಾಯಿತು. 18/11/2012 ಇಸ್ವಿಯಲ್ಲಿ 98 ಸೆನ್ಸ್ ಜಾಗವನ್ನು ಖರೀದಿ ಮಾಡಿ 18/11/12ರಲ್ಲಿ ಕಟ್ಟಡದ ಶಂಕುಸ್ಥಾಪನೆಯನ್ನು ಮಾಡಲಾಯಿತು. ಹಾಗೂ 21/11/2019ರಲ್ಲಿ ಭವನವನ್ನು ಉದ್ಘಾಟಿಸಲಾಯಿತು. ಅಖಿಲ ಭಾರತ ಕೊಂಕಣ ಕಾರ್ವಿ ಸಮಾಜಕ್ಕೆ ಎಲ್ಲೂ ಒಂದು ಕುತ್ಕೊಳ್ಳಿಕ್ಕೆ ಸ್ಥಳ ಇಲ್ಲಾಗಿತ್ತು ಸ್ವಾಮೀಜಿ. ಮೊಟ್ಟಮೊದಲನೇದಾಗಿ ನಾನು ಅಖಿಲ ಭಾರತ ಕೊಂಕಣ ಕಾರ್ವಿ ಬಾಂಧವರ ವತಿಯಾಗಿ ಸ್ವಾಮೀಜಿಯವರ ಕರ್ಕಮಲಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೇನೆ. ಗುರುದೇವ ಬಹಳ ಅಡೆತಡೆ ಬಂತು. ಇದನ್ನು ಕಟ್ಟಲಿಬೇಕಿದ್ದರೆ 9ರಿಂದ 9.5 ಕೋಟಿ 10 ಕೋಟಿಯ ಒಳಗಿನ ವೆಚ್ಚದಲ್ಲಿ ಈ ಭವನವು ನಿರ್ಮಾಣ ಆಗಿದೆ. ನಿರ್ಮಾಣ ಕಾಲದಲ್ಲಿ ಬಹಳಷ್ಟು ಕಷ್ಟಗಳು ಬಂದವು. ಆದರೆ ಆ ಕಷ್ಟಗಳು ನಮಗೆ ನಾವು ಬಂದಾಗ ಸನ್ನಿಧಾನ ಹತ್ರ ತೋಡಿಕೊಂಡಾಗ ಏನಾಗುವುದಿಲ್ಲ, ಅದು ಕಷ್ಟ ನಿವಾರಣೆ ಆಗ್ತದೆ, ನೀವು ಅದನ್ನು ಮುಂದುವರಿಸಿ ಅಂತ ಹೇಳಿದರು. ಇದು ನಾವು ಮುಂದುವರಿಸಿದ್ದೇವೆ. 4 ಕೋಟಿ ಬಜೆಟ್ನಲ್ಲಿ ಬಜೆಟನ್ನು ಹಾಕ್ಕೊಂಡಿದ್ರು ಮಾಡಬೇಕಂದ ಅಂದಾಜ ಇತ್ತು ಮೊದಲಿಗೆ. ಕಡೆಗೆ ಸಾಂಸ್ಕೃತಿಕವಾಗಿ ಮಕ್ಕಳಿಗೆ ಎಜುಕೇಷನಿಗೆ ಮುಂದಿನ ಭವಿಷ್ಯಕ್ಕಾಗಿ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಕೆಲವು ಇದನ್ನು ಭವಿಷ್ಯದ ದೃಷ್ಟಿಯಲ್ಲಿ ಇಟ್ಕೊಂಡು ಇದನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಇದು ಮಾಡಿದ್ದೇವೆ. 9ರಿಂದ 10 ಕೋಟಿಗೆ ಹೋಯಿತು. ಈಗ ಅದನ್ನು ಆಗುವಾಗ ಬಹಳ ಕಷ್ಟ ಆಯಿತು. 2 ಸಲ ಸನ್ನಿಧಾನವು ಮತ್ತು ತಾವು ಚಿತ್ತೈಸಿ ಮಂತ್ರಾಕ್ಷಿ ಹಾಕಿದಾಗ ಕೆಲಸ ಯಾವಾಗ ಬಂದಾಗಿತ್ತೋ ಗುರುಗಳು ಬಂದಾಗ ಪುನಃ ಚೇತನ ಇದಾಯಿತು. ತಮ್ಮ 2 ಸಲ ತಾವು ಈ ಭವನಕ್ಕೆ ಸಂದರ್ಭದಲ್ಲಿ ಮಂತ್ರಾಕ್ಷತೆ ಆಗಿ ಇದನ್ನು ಈ ನಿರ್ಮಾಣಕ್ಕೆ ಪೂರ್ಣ ಕಾರ್ಯಕರ್ತರಾದ ಈ ಸನ್ನಿಧಾನಕ್ಕೆ ನಾವು ಸಮಸ್ತ ಕೊಂಕಣಿ ಸಮುದಾಯ ಚಿರಋಣಿ ಆಗಿರುತ್ತೇವೆ. ಗುರುದೇವ, ಇನ್ನು ಈಗ ಸಾಕಷ್ಟು ನಾವು ಇದನ್ನು ಕಷ್ಟಗಳನ್ನು ಸಹಿಸಿ ಮುಂದೆ ಬಂದಿದ್ದೇವೆ. ಆದರೆ ನಮಗೊಂದು ಏನಾಗಿದೆ, ಈಗ ಇನ್ನೂ ಒಂದು 3 ಕೋಟಿ ರೂಪಾಯಿ ಸಾಲ ಇದೆ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಈ ಕೊಂಕಣ ಕಾರ್ವಿ ಸಮಾಜ ಸಮುದಾಯ ಭವನಕ್ಕೆ ಈ ಹಿಂದೆ ಇದು ನಿರ್ಮಾಣದ ಹಂತದಲ್ಲಿದ್ದಾವಾಗ ನಮ್ಮ ಗುರುವರಿಯರು ಅನೇಕ ಬಾರಿ ಬಂದು ಇಲ್ಲಿಗೆ ಆಗಮಿಸಿ ಇದು ನಿರ್ವಿಘ್ನವಾಗಿ ಸಮಾಪ್ತಿಗೊಳ್ಳುವುದಕ್ಕಾಗಿ ಆಶೀರ್ವಾದಗಳನ್ನು ಮಾಡಿದರು. ನಾವು ನಮ್ಮ ಯಾತ್ರೆಯಲ್ಲಿ ಇಲ್ಲಿಗೆ ಬಂದಾಗ ಈ ಭವನಕ್ಕೆ ಬಂದಿದ್ವಿ. ಆವಾಗ ಮೊದಲನೇ ಸಲ ನಮ್ಮ ಗುರುಗಳು ಇಲ್ಲಿಗೆ ಬಂದಾಗ ಇನ್ನೂ ಸಾಮಾನ್ಯವಾಗಿ ಆಗಷ್ಟೇ ಕೆಲಸ ಆರಂಭವಾಗಿ ಒಂದಿಷ್ಟು ಗೋಡೆಗಳು ಅದೆಲ್ಲ ಕಟ್ಟಿದರು. ಆ ನಂತರ ಇನ್ನೊಮ್ಮೆ ಗುರುಗಳು ಬಂದಾಗ ಇನ್ನೂ ಒಂದಿಷ್ಟು ಕೆಲಸಗಳು ಆಗಿದ್ವು. ಇನ್ನೊಮ್ಮೆ ನಾವು ಬಂದಾಗ ಸುಮಾರವಾಗಿ ಒಂದು 6 ವರ್ಷ ಹಿಂದೆ ನಾನು ಇಲ್ಲಿಗೆ ಬಂದಾಗ ಆವಾಗ ಈ ಜಾಗಕ್ಕೂ ಸಹ ಬಂದಿದ್ದೆ. ಇದಿನ್ನೂ ಕೆಲಸಗಳೆಲ್ಲ ನಡೀತಾ ಇತ್ತು. ಆದರೆ ಇವತ್ತು ಇಲ್ಲಿ ಸಂಪೂರ್ಣವಾಗಿ ಈ ನಿರ್ಮಾಣ ಕಾರ್ಯವಷ್ಟು ಮುಗಿದ ಮೇಲೆ ಇವತ್ತಿನ ದಿವಸ ನಾವು ಇಲ್ಲಿಗೆ ಬಂದಿದ್ದೇವೆ. ಈ ಒಂದು ಭವನವನ್ನು ನೋಡಿ, ಇಷ್ಟು ವಿಶಾಲವಾದಂತಹ ಈ ಒಂದು ಭವನವನ್ನು ಮತ್ತು ಇಷ್ಟು ಪರಿಷ್ಕೃತವಾಗಿ ನಿರ್ಮಾಣ ಮಾಡಿರ್ತಕ್ಕಂತಹ ಈ ಭವನವನ್ನು ನೋಡಿದರೆ ಮನಸ್ಸಿಗೆ ಅತ್ಯಂತ ಸಂತೋಷವಾಗ್ತಾ ಇದೆ. ನಾನಿಲ್ಲಿ ಬಂದ ತಕ್ಷಣ ಈ ಭವನ ನೋಡಿಬಿಟ್ಟು, ಹಿಂದೆ ನಾನು ನಿರ್ಮಾಣ ಕಾಲದಲ್ಲಿದ್ದಾವಾಗಲೂ ನಾನು ಇದನ್ನು ನೋಡಿದ್ದೆ, ಮತ್ತು ಇವತ್ತು ಇದನ್ನು ನೋಡಿದಾಗ ನನಗೆ ತುಂಬ ಸಂತೋಷವಾಯಿತು. ನಾನು ಹೇಳಿದೆ, ತುಂಬ ಬ್ರಹ್ಮಾಂಡವಾಗಿ ಬಂದಿದೆ ಈ ಭವನ ಅಂತ ನಾನು ಬಂದ ತಕ್ಷಣ ಅವರಿಗೆ ಹೇಳ್ತಾ ಇದ್ದೆ. ಹಾಗಾಗಿ ಇಷ್ಟು ಚೆನ್ನಾಗಿ ಈ ಭವನದ ಒಂದು ನಿರ್ಮಾಣವಾಗಿರುವುದು ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಇದು ನಿಮ್ಮೆಲ್ಲರ ಆ ಒಂದು ಭಕ್ತಿಗೆ ನಮ್ಮ ಗುರುಗಳು ನಿಮಗೆ ಮಾಡಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಆಶೀರ್ವಾದಗಳು ಮತ್ತು ಸಮಾಜದ ಎಲ್ಲರ ಒಂದು ಪರಿಶ್ರಮದಿಂದ ಇಂತಹ ಒಂದು ಸುಂದರವಾದ ಭವನವು ಇಲ್ಲಿ ನಿರ್ಮಾಣವಾಗಿದೆ.
ಇದರ ಹಿಂದೆ ಇದನ್ನು ನೋಡಿದರೆ ಹೇಗೆ ಇದು ತುಂಬ ಚೆನ್ನಾಗಿ ಬಂದಿದೆ ಅಂತ ನಾವು ಹೇಳ್ತಾ ಇದ್ದೀವೋ, ತುಂಬ ಇರುವಂತಹ ಈ ಭವನವು ಹೇಗೆ ನಮಗೆ ಕಾಣ್ತಾ ಇದೆಯೋ ಅದೇ ರೀತಿಯಾಗಿ ಈ ಭವನದ ನಿರ್ಮಾಣದ ಹಿಂದೆ ಅನೇಕ ಜನರ ಒಂದು ಎಷ್ಟೋ ವರ್ಷಗಳ ಪರಿಶ್ರಮವೂ ಸಹ, ಆ ಒಂದು ಶ್ರಮವೂ ನಮಗೆ ಇದರಲ್ಲಿ ಕಾಣ್ತಾ ಇದೆ. ಅಷ್ಟು ಪರಿಶ್ರಮಪಟ್ಟು ಇದಕ್ಕಾಗಿ ವಿಶೇಷವಾಗಿ ಮಾಡಲೇಬೇಕು ಒಂದು ಜಾಗವನ್ನು, ಒಂದು ಭವನವನ್ನು ಅನ್ನುವಂತಹ ಒಂದು ಸಂಕಲ್ಪ ಮಾಡಿಕೊಂಡು ಇದನ್ನು ಮಾಡಿ ಮುಗಿಸಿರತಕ್ಕಂತಹ ಈ ಒಂದು ಸಮಾಜದವರೆಲ್ಲರಿಗೂ, ನಿಮಗೆ ಮುಖಂಡರು, ನಿಮಗೆಲ್ಲರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ.